ಹಾಗೂ ಹಲವಾರು ಜನ ಮುಖಂಡರು ಸ್ಥಳೀಯರೆಲ್ಲ ಮಾತಾಡ್ತಾ ಇರೋದನ್ನು ನಾನು ಹೆಚ್ಚು ಕಡಿಮೆ ಬೇರೆ ಬೇರೆ ಸುದ್ದಿವಾಹಿನಿಗಳಲ್ಲಿ ಹಾಗೂ ನಿಮ್ಮ ಚಾನಲಲ್ಲೂ ಸಹ ನೋಡಿದೆ. ಈಗ ಬಂದವರು ಸ್ಥಳೀಯರೆಲ್ಲ ಮಾತಾಡಿರೋದ್ರಲ್ಲಿ ಅರ್ಥ ಇದೆ. ಆದರೆ ನಮ್ಮ ಟೆಕ್ನಿಕಲ್ ಇಂಜಿನಿಯರ್ ಇಲ್ಲಿ ಏನು ರಿಪೇರ್ ಇಂಜಿನಿಯರ್ ಬಂದಿದ್ದರು. ಅವರು ಬಂದವರು ಅವ್ರದ್ದು SLC PUC 8ನೇ ಕ್ಲಾಸಿಂದು ಮಾರ್ಕ್ಸು, ಅವರ ಏನು ಕೇಪಬಿಲಿಟೀಸು, ಅವ್ರ ಸಾಧನೆಗಳು ಅವನ್ನೆಲ್ಲ ಕತೆ ಹೇಳ್ತಾ ಇದ್ರಲ್ಲ, ಆ ಮನುಷ್ಯನ ಕರೆದು ಸನ್ಮಾನ ಮಾಡಬೇಕು ಅಂತ ಬೇರೆ ಹೇಳ್ತಾಯಿದ್ರು. ಇದು ಶೃಂಗೇರಿ, ಇದು ಸೌತ್ ಕೆನರಾ ಅಲ್ಲ ಅಥವಾ ಬೇರೆ ಜಾಗ ಅಲ್ಲ. ಶೃಂಗೇರಿಲಿ ಅವರನ್ನು ಕಲಿಸಿರೋದು ಇಂಥದ್ದೊಂದು ಅನಾಹುತ ಆಗುವ ಘಟ್ಟದಲ್ಲಿದೆ. ಒಂದು ಈ ಸರ್ಕಾರದ ಏನು ಭ್ರಷ್ಟಾಚಾರ ನೀತಿಯಿಂದ ಇಂಥ ಒಂದು ನಮಗೆ ಶೃಂಗೇರಿ ಸ್ಥಳೀಯರಿಗೆ ಅನಾನುಕೂಲ ಆಗೋ ಒಂದು ಪರಿಸ್ಥಿತಿ ಬಂದಿದೆ. ಹಲವಾರು ಜೀವಹಾನಿ ಅಥವಾ ಆಸ್ತಿಪಾಸ್ತಿಗಳ ಹಾನಿ ಆಗುವಂಥ ಸಂದರ್ಭ ಉದ್ಭವ ಆಗಿದೆ. ಅದನ್ನು ರಕ್ಷಣೆ ಮಾಡಿಕೊಡಿ ಅಂತ ಕರೆಸಿರೋದು. ಅವರನ್ನು ಫ್ರೀಯಾಗಿ ಯಾರಾದರೂ ಕರೆಸಿದಾರೋ ಏನೋ ಅಂತ ಗೊತ್ತಿಲ್ಲ ನನಗೆ. ಆದರೆ ಆ ಮನುಷ್ಯ ಬಂದು ನಿಮ್ಮ ಹತ್ರ ಬಂದು ಅರ್ಧ ಗಂಟೆ ಅವ್ರದ್ದು ಕತೆ ಪುರಾಣ ಎಲ್ಲ ಹೊಡೆಯೋಕ್ಕಿಂತ ಫಸ್ಟು ಅವರು ಬಂದಿರೋ ಕೆಲಸನ ನೀಟಾಗಿ ಮಾಡಿ ನಮಗೆ ಇಲ್ಲಿನ ಸ್ಥಳೀಯರು ಏನು ಕೆಳಭಾಗದಲ್ಲಿದ್ದಾರೆ ಸ್ಥಳೀಯರು, ಅವರಿಗೆಲ್ಲ ಒಂದು ನೆಮ್ಮದಿಯ ಜೀವನ, ನಾಳೆ ದಿನ ಭಯದಲ್ಲಿ ಬದುಕುವಾಗ ಆಗಬಾರ್ದು. ಇವತ್ತು ಸರಿ ಮಾಡಿಟ್ಟಿದ್ದೀವಿ ಅಂತ ಹೋಗಿ ಈ ಏನು 1 ಕೋಟಿ ನಮ್ಮ ನಾಯಕರು ಹೇಳಿದ ಹಾಗೆ 1,84,00,000 ರೂಪಾಯಿ ಸರ್ಕಾರದ ದುಡ್ಡನ್ನು ಇಲ್ಲಿಗೆ ಹಾಕಿ 6 ತಿಂಗಳಾಗಿಲ್ಲ, ಅಷ್ಟು ಬೇಗಲೇ ಅದು ಒಡಕ್ಕೆ ಬಂದು ಬಿದ್ದೋಗೋ ಪರಿಸ್ಥಿತಿಲಿದೆ ಅಂದರೆ ಇವರು ಯಾವ ಮಟ್ಟದಲ್ಲಿ ಇವನ್ನೆಲ್ಲ ಒಂದು ಏನು ನಿಜವಾದ ಒಂದು ಕೆಲಸನ ಆ ಮೊತ್ತಕ್ಕೆ ತಕ್ಕನಾದ ಒಂದು ಕೆಲಸನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಇಲ್ಲಿ ಹಲವಾರು ಸ್ಥಳಗಳಿದ್ದಾವೆ. ಗುಡ್ಡಗಾಡು ಪ್ರದೇಶದಲ್ಲಿ ರಿಟೈನಿಂಗ್ ವಾಲ್ ಹಾಕಿರೋದು ಹಲವಾರು ಪ್ರದೇಶಗಳಿದ್ದಾವೆ. ಎಲ್ಲೂ ಆಗದೇ ಇರೋದು ಇಲ್ಲಿ ಮಾತ್ರ ಯಾಕಾಯಿತು? ಅದು ನಿನ್ನೆ ಶಾಸಕರು ಒಂದು ಮಾತಾಡುವಾಗ ಹೇಳ್ತಾಯಿದ್ರು, ಅವರ ಹೊಣೆಗೇಡಿತನದ ಪ್ರದರ್ಶನ ಅವರೇ ಕೊಟ್ಟಿದ್ದಾರೆ. ಬೇರೆಯವರು ಅಥವಾ ವಿರೋಧ ಪಕ್ಷದವರು ಕೊಡಬೇಕಾಗಿಲ್ಲ, ಅವರೇ ಕೊಟ್ಟಿದ್ದಾರೆ ಅವರ ಹೊಣೆಗೇಡಿತನ ಹೇಗಿದೆ ಅಂತ. ಇದರಲ್ಲಿ ನನ್ನ ಅಕೌಂಟಬಿಲಿಟಿ ಕಡಿಮೆ ಇದೆ, ತಹಶೀಲ್ದಾರರು ಮತ್ತು ಪೊಲೀಸ್ನವ್ರ ಅಕೌಂಟಬಿಲಿಟಿ ಜಾಸ್ತಿ ಇದೆ ಅಂತ ಹೇಳ್ತಾಯಿದ್ರು. ಪೊಲೀಸ್ನವ್ರದ್ದು ಯಾಕಿದೆ ಅಂತ ಗೊತ್ತಿಲ್ಲ. ತಹಶೀಲ್ದಾರರಿಗೆ ಅವ್ರ ಸೀಟಿನ ಕೆಳಗಡೆ ಇವರು ಬಾಂಬ್ ಬಿಡೋಕ್ಕೆ ರೆಡಿ ಮಾಡಿದ್ದಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ತಹಶೀಲ್ದಾರರು ಸೀಟ್ ಕೆಳಗಡೆ ಶಾಸಕರು ಬಾಂಬ್ ಬಿಡೋಕ್ಕೆ ರೆಡಿ ಮಾಡಿದ್ದಾರೆ ಅನ್ನೋದು ಇದರಿಂದ ಖಾತ್ರಿ ಆಗ್ತದೆ. ಹಾಗೆ ಪೊಲೀಸ್ನವ್ರನ್ನ ಬಿಟ್ಟು ಮುಲಾಜಿಲ್ಲದೆ ಹೊರಗೆ ಕಳಿಸ್ಬೇಕು ಅಂತ ಹೇಳ್ತಾಯಿದ್ರು ಶಾಸಕರು. ಆ ದರ್ಪಗಳನ್ನೆಲ್ಲ ಇಲ್ಲಿನ ಸ್ಥಳೀಯ ಕೆಳಗಡೆ ಇರುವಂಥ ನಿವಾಸಿಗಳ ಮೇಲೆ ತೋರಿಸೋದ್ರ ಬದಲು ತಮ್ಮ ಈ ದರ್ಪ ಇವನ್ನೆಲ್ಲ ಎದೆಗಾರಿಕೆನ ಈ ಕೆಲಸದಲ್ಲಿ ಯಾಕೆ ಈ ಥರ ತೊಂದರೆ ಆಗಿದೆ. ಅವರು ನಿನ್ನೆ ಮಾತಾಡುವಾಗ ನಿಮ್ಮ ಚಾನಲ್ನಲ್ಲಿ ಮಾತಾಡುವಾಗ ಒಂದೇ ಒಂದು ಪದ ಈ ಕಾಮಗಾರಿಯ ಲೋಪಗಳ ಬಗ್ಗೆ ಅವರು ಒಂದು ಪದನೂ ಆಡಲಿಲ್ಲ. ಯಾಕಾಯಿತು ಏನು ಅಂತ ಅದನ್ನು ಮೊದಲು ಅವರು ತನಿಖೆ ನಡೆಸಿ ಅದು ಏನು ಅಂತ ಶೃಂಗೇರಿಯ ಸ್ಥಳೀಯ ಜನತೆಗೆ ಅವರು ಅದರ ನಿಜ ದರ್ಶನವನ್ನು ಮಾಡಿಸ್ಬೇಕು. ಅದನ್ನು ಅವರು ಮಾಡಿಸೋದು ಬಿಟ್ಕೊಂಡು ಪೊಲೀಸ್ನವರು ತಹಶೀಲ್ದಾರ್ ಹತ್ರ ಮುಲಾಜಿಲ್ಲದೆ ಅಲ್ಲಿರೋರನ್ನೆಲ್ಲ ಹೊರಗಡೆ ಕಳಿಸ್ಬಿಡಿ ಅಂದರೆ ಇವ್ರ ದರ್ಪನ ಅದರಲ್ಲೆಲ್ಲ ತೋರಿಸ್ಬಾರ್ದು. ತನ್ನ ಹೊಣೆಗಾರಿಕೆ ಏನಿದೆ ಅದನ್ನು ನೀಟಾಗಿ ನಿಭಾಯಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಈ ಮೂಲಕ ಶಾಸಕರಿಗೆ ಆಗ್ರಹ ಮಾಡ್ತಾಯಿದ್ದೀನಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.